ಚಿಕ್ಕಬಳ್ಳಾಪುರದಲ್ಲಿ ಕೆಐಎಡಿಬಿ ಭೂಸ್ವಾಧೀನ ವಿವಾದ ದಿನಕ್ಕೊಂದು ಟ್ವಿಸ್ಟ್ ಮತ್ತು ತಿರುವನ್ನ ಪಡ್ಕೊಳ್ತಿದೆ. ಕಳೆದ 45 ದಿನಗಳಿಂದ ಶಾಂತಿಯುತವಾಗಿ ನಡೆಯುತ್ತಿದ್ದ ಈ ಹೋರಾಟವು ಈಗ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಹಾಗಾದ್ರೆ ಏನಿದು ಹೋರಾಟ? ಅವರ ಡಿಮ್ಯಾಂಡ್ ಆದ್ರೂ ಏನು? ಈ ಕುರಿತ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ರೊಚ್ಚಿಗೆದ್ದಿರೋ ರೈತರು, ಸಿಟ್ಟಿಗೆದ್ದಿರೋ ಅನ್ನದಾತರನ್ನ ಕಂಟ್ರೋಲ್ ಮಾಡಲು ಹರಸಾಹಸ ಪಡ್ತಿರೋ ಪೊಲೀಸರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂಭಾಗ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ವ್ಯಾಪ್ತಿಯಲ್ಲಿ ಕೆಐಎಡಿಬಿ ಉದ್ದೇಶಿತ ಕೈಗಾರಿಕಾ ಪ್ರದೇಶದ ಸ್ಥಾಪನೆಗಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭಿಸಿದೆ. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಫಲವತ್ತಾದ ಭೂಮಿಯನ್ನ ಬಿಟ್ಟುಕೊಡುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ರೈತರು ಕಳೆದ 45 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ. ಸದ್ಯ ಈ ಹೋರಾಟದ ಕಾವು ಮತ್ತಷ್ಟು ಕಾವು ಪಡೆದಿದ್ದು, ರೈತರು ತಮ್ಮ ದನಕರುಗಳೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈ ವೇಳೆ ಪೊಲೀಸರು ರೈತರು ತಳ್ಳಾಟ ನೂಕಾಟ ನಡೆಯಿತು. ಈ ವೇಳೆ ಓರ್ವ ರೈತ ತೀವ್ರವಾಗಿ ಗಾಯಗೊಂಡಿದ್ದು, ಕೂಡಲೇ ಅವರನ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸರ್, ಏನಿಲ್ಲ, ನಾವು ಮಂತ್ರಿಗಳು ಬರ್ತಾ ಇದ್ದಾರೆ, ಮಂತ್ರಿಗಳಿಗೆ ನಾವು ಅಹವಾಲು ಸಲ್ಲಿಸಬೇಕು, ನಮ್ದು ಕಷ್ಟಗಳು ಹೇಳ್ಕೊಬೇಕು, ನಮ್ಗೆ ಕಾಲಾವಕಾಶ ಕೊಡಿ ಅಂದರೆ ಅವ್ರು ಕೇಳಲಿಲ್ಲ. ಮತ್ತು ಮುಫ್ತಿಯಲ್ಲಿ ಬಂದು ಪೊಲೀಸ್ ಇಲಾಖೆಯವರೇ ನಮ್ಮ ರೈತರ ಥರ ಬಂದು ಮೇಜರಾಗಿ ಫಸ್ಟು ಬ್ಯಾರಿಗೇಟ್ನ ಡಿಸ್ಟರ್ಬೆನ್ಸ್ ಮಾಡಿದ್ದು ಪೊಲೀಸ್ ಇಲಾಖೆನೇ ಸರ್. ಅದಾದಮೇಲೆ ಯಾರೋ ನಿಮ್ಗೆ ಎಷ್ಟೊಂದು ಮಾತಾಡ್ತೀಯ, ಮಂತ್ರಿಗಳ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯ, ಹಂಗೆ ಹಿಂಗೆ ಅಂತ ಕೆಟ್ಟ ಪದವಿಯಿಂದ ನಿಂದೆ ಮಾಡಿ 2 ಸರಿ 3 ಸರಿ ನಿಂತರೆ ಹಾಕಿ ಶೀಲ್ಡ್ ಹಿಡ್ದು ಎಳೆದು ಕುಂದಿಸಿ ತಳ್ಳಾಡಿ ತುಂಬ ಹಿಂಸೆ ಆಯಿತು. ಮತ್ತು ಕೈಯಲ್ಲೆಲ್ಲ ಪರ್ಚಿದ್ದಾರೆ, 5-6 ಕಡೆ ಗಾಯ ಆಗಿದೆ. ಇದೇ ವೇಳೆ ಪೊಲೀಸರ ನಡೆಗೆ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಪೊಲೀಸರು ಸಚಿವರ ಚೇಲಾಗಳಂತೆ ವರ್ತಿಸುತ್ತಿದ್ದಾರೆ, ನಮ್ಮ ಬಟ್ಟೆ ಹರಿದು ವಿಕೃತಿ ಮೆರೆದಿದ್ದಾರೆ ಎಂದು ಕಣ್ಣೀರು ಹಾಕಿದ್ರು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಅವರಿಗೆ ಮುತ್ತಿಗೆ ಹಾಕಲು ಮುಂದಾದಾಗ ರೈತರು ಹಾಗೂ ಪೊಲೀಸರ ನಡುವಿನ ಜಟಾಪಟಿ ತಾರಕಕ್ಕೇರಿತ್ತು. ನಮ್ಮ ಅಹವಾಲು ಕೇಳಕ್ ಬಂದಿದ್ವಿ ಸರ್. ನಾವು ಸುಧಾಕರ್ ಅವರು ಇದುವರೆಗೂ ನಾವು ರಾತ್ರಿ ಆಗ್ಲೂ ಇಲ್ಲೇ ಇದೀವಿ ಸರ್. ಲೇಡೀಸು, ಮಕ್ಕಳು, ಮೊರೆ ಎಲ್ಲಾನು ಇದ್ರು ಕೂಡ ಯಾರು ಏನಂತ ಕೇಳಿಲ್ಲ. ಇವತ್ತು ಕೇಳೋಣ ಬಂದಿದ್ದಾರೆ ಅಂತ ನಾವು ಬಂದ್ರೆ ಅವ್ರು ಬೇಕಾದಷ್ಟು ಪರಿಷ್ಠ ತಗೊಂಡು ಅವ್ರು ಕಳ್ಳರ ತರ ಬಂದಿದ್ದಾರೆ. ಈಗ ನಾವು ಹೋಗಕ್ಕೋದ್ರೆ ನಮ್ಮ ನುಗ್ಗಿ ನಮ್ಮ ರೈತರನ್ನ, ಅದು ಒಬ್ಬ ಲೇಡಿ ಪೊಲೀಸ್ ಹಿಡ್ಕೊಂಡು ಇದ್ರಲ್ಲಿ ಹಾಕೊಂಡಿದ್ದಾಳೆ ಸರ್. ಜೆಂಟ್ಸ್ ನ ಒಬ್ಬ ರೈತನ್ನ ಹಿಡ್ಕೊಂಡು ಕಲ್ಲಪಟ್ಟು ಹಿಡಿದು ಒಳಗೆ ಹಾಕೊಂಡಿದ್ದಾಳೆ ಸರ್. ನಾವು ನ್ಯಾಯ ಕೇಳ್ಬಾರ್ದೇನ್ ಸರ್? ನಾವು ಅವ್ರು ನಮ್ ಕೈಗೆ ಸಿಕ್ಲಿಲ್ಲಲ್ಲ. 2 ಮನೆ ಹತ್ರ ಹೋದ್ರೆ ಅವ್ ಸಿಗ್ಲಿಲ್ಲ. ಸಿಕ್ಕಿದ್ರೆ ನಾವೇನ್ ಸರ್ ಈ ತರ ಮಾಡ್ತಾ ಇದ್ವಿ? ಮತ್ತೊಂದು ಕಡೆ ಕೆಐಎಡಿಬಿ ವಿಚಾರದಲ್ಲಿ ರೈತರಲ್ಲೇ 2 ಗುಂಪುಗಳಾಗಿವೆ. ಡಿಸಿ ಕಚೇರಿಯ ಒಂದು ಕಡೆ ಕೆಐಎಡಿಬಿ ವಿರೋಧಿಸಿ ಪ್ರತಿಭಟನೆ ನಡೆಯುತ್ತಿದ್ದರೆ, ಮತ್ತೊಂದು ಕಡೆ ಭೂ ಸ್ವಾಧೀನ ಪ್ರಕ್ರಿಯೆಗೆ ಬೆಂಬಲ ಸೂಚಿಸಿ ಪ್ರತಿಭಟನೆಯೂ ಕೂಡ ನಡೆಯುತ್ತಿದೆ. ಈ ಪರ ವಿರೋಧದ ಸಂಘರ್ಷ ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವಾಗಿದೆ. ನಾನು ಪ್ರಾರಂಭದಿಂದ ಅವರಿಗೆ ಎಲ್ಲ ರೀತಿ ಗೌರವ ಕೊಟ್ಟು ನಾವು ರೈತರ ಸಭೆಗಳನ್ನು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆದರೆ ಪ್ರತಿಯೊಂದು ಅವರು ಮುಂದೆ ಒಂದು ಮಾತಾಡ್ತಾರೆ, ಹಿಂದೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಆದ್ದರಿಂದ ನಾವು ಇಲ್ಲಿ ಅವರ ಒಂದು ಪ್ರತಿಭಟನೆ, ನಾನು ಅವತ್ತೇ ಹೇಳಿದೆ, ನಾನು ಇದರಲ್ಲಿ ತಲೆ ಹಾಕೋದಿಲ್ಲ, ನಿಮ್ಮಿಷ್ಟ ನೀವೇನಾದರೂ ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ಯಾಕಂದರೆ ಅವರ ವಾದವನ್ನು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬೇರೆ ರೈತರು ಕೊಡೋರು ಮುಂದೆ ಇದ್ದಾರೆ. ಇವತ್ತು ಅವರೊಬ್ಬರೇ ಎಲ್ಲ ಧರಣಿ ಮಾಡ್ತಾ ಇರೋರು. ಇನ್ನೊಂದಷ್ಟು ಜನ ರೈತರು ನಾವು ಕೊಡ್ತೀವಿ ಅಂತಕ್ಕಂಥವ್ರು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಯಾಕೆ ಇದರಲ್ಲಿ ತಲೆ ಹಾಕಬೇಕು? ಒಟ್ನಲ್ಲಿ ಮಣ್ಣಿನ ಮಕ್ಕಳ ಹೋರಾಟ 45 ದಿನ ಕಳೆದರೂ ಸರ್ಕಾರ ಮಾತ್ರ ಈ ಬಗ್ಗೆ ಮೌನ ವಹಿಸಿರುವುದು ರೈತರ ಆಕ್ರೋಶಕ್ಕೆ ತುಪ್ಪ ಸುರಿದಂತಾಗಿದೆ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಮತ್ತಷ್ಟು ತೀವ್ರಗೊಳ್ಳೋ ಸಾಧ್ಯತೆ ಕೂಡ ಇದೆ. ದತ್ತಾತ್ರೇಯ ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ.